ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸಂಗೀತ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೀಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತು ಎಲ್ಲಿಗೋ ಹೋಗ್ತಾ ಇದ್ದೆ. ಸೊ ಹಾಗೆ ಒಂದು ಸಿಂಪಲಾಗಿ ಯಾಕೆ ವ್ಲಾಗ್ ಮಾಡಬಾರ್ದು, ಹೊಸದಾಗೇನೋ ಟ್ರೈ ಮಾಡ್ತಿದ್ದೀನಿ, ಇದನ್ನು ನಿಮಗೆ ಯಾಕೆ ತೋರಿಸ್ಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಲಾವಣ್ಯ ಮೇಕಪ್ ಆರ್ಟಿಸ್ಟು. ಅವಳು ಮೇಕಪ್ ಕಲ್ತಿದ್ದಾಳೆ, ಅಕಾಡೆಮಿಗೆ ಹೋಗಿಬಿಟ್ಟು ಸರ್ಟಿಫೈಡ್ ಆಗಿದ್ದಾಳೆ. ಸೊ ಅವಳಿಗೆ ನೆನ್ನೆ ನೈಟ್ ಒಂದು ಕಾಲ್ ಬಂದಿತ್ತು. ಹೀಗೆ ಒಂದು ಸೀರಿಯಲ್ನಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು, ಮಾಡಲಿಕ್ಕೆ ಬರಬೇಕು ಅಂತೇಳಿ, 2 ಕ್ಯಾರೆಕ್ಟರ್ ಇದೆ ಅಂತೇಳಿ. ಸೊ ಅವಳು ನನ್ನೂ ಕೂಡ ಕರೆದಿದ್ದಾಳೆ. ನಾನು ಮತ್ತು ಅವಳು ಹೋಗ್ತಾ ಇದ್ದೀವಿ. ಹೊಸದಾಗಿ ಟ್ರೈ ಮಾಡ್ತಿರೋದು. ಹೋಪ್ ಫಾರ್ ದ ಬೆಸ್ಟ್. ಬಿಕಾಸ್ ಯಾವತ್ತೂ ಕ್ಯಾಮ್ರಾ ಫೇಸ್ ಮಾಡಿಲ್ಲ, ಮೇಕಪ್ ಹಾಕ್ಕೊಂಡಿಲ್ಲ. ನಾರ್ಮಲಾಗಿ ನಾವು ಹಚ್ಕೊಳ್ಳೋದೇ ಬೇರೆ, ಅಲ್ಲಿ ಹೋಗಿ ಅದೇ ಬೇರೆ. ಫುಲ್ ಎಕ್ಸೈಟ್ ಆಗಿದ್ದೀನಿ. ನೋಡಬೇಕು, 8 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಶೂಟಿಂಗ್ ಇದ್ದಿದ್ದು ನೈಸ್ ರೋಡ್ ಹತ್ರ, ನಮ್ಮ ಏರಿಯಾದಿಂದ ಸ್ವಲ್ಪ ದೂರ ಆಗುತ್ತೆ. ಸೊ ನಾವು ಯಾವಾಗಲೇ ಹೋಗಬೇಕು ಅಂದ್ರೂ ಇನ್ನೊಂದರನ್ನು ಕರ್ಕೊಂಡು ಹೋಗ್ತೀವಿ. ಅವ್ನು ನಮ್ಮ ಜೊತೆ ಬಂದೇ ಬರ್ತಾನೆ. ಈ ಸಲನೂ ಅಷ್ಟೇ, ಬೆಳಗ್ಗೆ ಬೇಗನೆ ಹೋಗಬೇಕಾಗಿದ್ದರಿಂದ ನಮಗೆ ಕ್ಯಾಬು ಬಸ್ಸಿಗೆ ಹೋಗೋದಕ್ಕಿಂತ ಅಣ್ಣನ ಜೊತೆ ಹೋಗೋದೇ ಸೇಫ್ ಅನ್ನಿಸ್ತು. ಸೊ ಅಣ್ಣನೇ ಕರ್ಕೊಂಡು ಹೋದ. ಹಾಗೆ ಇದು ಲೊಕೇಶನ್ ಹತ್ತಿರದಲ್ಲಿ ಇರೋಂಥ ಪ್ಲೇಸು. ಒಂದು ಹೈವೇನಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡಿಬೇಕು ಅನಿಸ್ತು. ಇವಾಗ ಚಳಿಗಾಲ ಆಗಿದ್ದರಿಂದ ತುಂಬಾ ಚಳಿ ಇರುತ್ತೆ. ಸೊ ಒಂದು ಕಾಫಿ ಕುಡ್ಕೊಂಡು ನಾವು ಹೊರಟ್ವಿ ಲೊಕೇಶನ್ಗೆ. ಫೈನಲಿ ಲೊಕೇಶನ್ ಹತ್ರ ಬಂದ್ವಿ. ಈಗಾಗಲೇ ನಿಮಗೆ ಈ ಜಾಗ ನೋಡಿ ಗೊತ್ತಾಗಿರುತ್ತೆ ಯಾವ ಲೊಕೇಶನ್ ಇದು ಅಂತ. ನಾವು ಬಂದಿರೋದು ಇವತ್ತು ಉದಯ ಚಾನಲಲ್ಲಿ ಪ್ರಸಾರವಾಗೋ ಸೂರ್ಯವಂಶ ಸೀರಿಯಲ್ಗೆ. ಇಬ್ಬರು ಜೂನಿಯರ್ ಆರ್ಟಿಸ್ಟ್ ಬೇಕು ಅಂತ ಹೇಳಿದರು. ಸೊ ಬಂದಿದ್ದೀವಿ. ಯಾವತ್ತೂ ಕ್ಯಾಮ್ರಾ ಫೇಸ್ ಮಾಡಿಲ್ಲ, ಯಾವತ್ತೂ ಆ್ಯಕ್ಟಿಂಗ್ ಅಂತ ಮಾಡಿಲ್ಲ. ಜಸ್ಟ್ ಜೂನಿಯರ್ ಆರ್ಟಿಸ್ಟ್ ಬೇಕು ಅಂತ ಹೇಳಿದರು ಅಂತ ನಾವು ಹೊರಟಿದ್ದೀವಿ ಅಷ್ಟೇ. ಶೂಟಿಂಗ್ ಪರ್ಪಸ್ಗೋಸ್ಕರ ಇದ್ದಿರೋದು ಅನಿಸುತ್ತೆ. ಮುಂದೋಗೋಣ. ಮತ್ತು ಫುಲ್ ಇದೆಲ್ಲ ಡಗ ಅಂತ ಹೊಡ್ಕೋತಾ ಇದೆ. ಫಸ್ಟ್ ಟೈಮ್ ಇದು ಬಂದಿರೋದು. ಇಲ್ಲಿ ಯಾರು ಕೂಡ ಗೊತ್ತಿಲ್ಲ, ಯಾರೂ ಇಲ್ಲ ಕೂಡ. ಗೈಸ್, ಇವತ್ತೊಂದು ಸೀರಿಯಲ್ ಶೂಟಿಂಗಿಗೆ ಅಂತ ಬಂದಿದ್ವಿ. ಉದಯದಲ್ಲಿ ಬರೋ ಸೂರ್ಯವಂಶ ಅಂತೇಳಿ. ಅದರಲ್ಲಿ 1-2 ಕ್ಯಾರೆಕ್ಟರ್ ಇತ್ತು ಅಂತ ನನಗೆ ನನ್ನ ಫ್ರೆಂಡ್ನ ಕರೆದಿದ್ರು. ಲಾವಣ್ಯನ ಕರೆದಿದ್ದು, ಅವಳು ನನ್ನ ಕರ್ಕೊಬಂದಿದ್ದಾಳೆ. ಇಲ್ಲಿ ಯಾರೂ ಪರಿಚಯ ಇಲ್ಲ, ಲಿಟ್ರಲಿ ಯಾರೂ ಗೊತ್ತಿಲ್ಲ ನಮಗೆ. ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ, ಯಾರೂ ಕೂಡ ಬಂದಿಲ್ಲ. ಸುಮ್ಮನೆ ಬಂದುಬಿಟ್ಟು ಇಬ್ಬರು ಕೂತ್ಕೊಂಡಿದ್ದೀವಿ ಅಷ್ಟೇ. ಗೈಸ್, ಇವಾಗ ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡಿದ್ದಾರೆ. ಏನು ಕೊಡ್ತಾರೋ, ಅಯ್ಯೋ ನಮಗೇನು ಕೊಡ್ತಾರೋ ಏನೂ ಗೊತ್ತಿಲ್ಲ. ಫುಲ್ಲು ಹಿಂಗೆ ಹೊಡ್ಕೋತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನೆಮ್ಮದಿ ಕೂತ್ಕೊಳ್ಳೋಕೆ ಹೋಗ್ತಾಯಿಲ್ಲ. ಅಲ್ಲ, ಇಬ್ಬರು ಮಗ ನೋಡ್ಕೊಂಡು ಅವ್ರಂಗೆ ನಪ್ಪಿಡ್ಬೇಕಲ್ಲಿ ಹೆಂಗಿರುತ್ತೆ. ಗೈಸ್, ನನ್ನ ಬ್ಲಾಗಲ್ಲಿ ಕೂಡ ಇವಳು ಮಾತಾಡೋದು ಆಯಿತಾ. ಸೊ ಯಾವ ಗ್ಯಾರಂಟಿ ಇಲ್ಲಿ ಬಂದಿದ್ದೀವಿ ಅಂತ ಕೂಡ ಗೊತ್ತಿಲ್ಲ ನನಗಂತೂ. ಇವಾಗ ಒಬ್ಬೊಬ್ಬರೇ ಆರ್ಟಿಸ್ಟ್ ಬರೋಕ್ಕೆ ಶುರು ಮಾಡಿದ್ದಾರೆ. ಸೊ ನೋಡೋಣ ಬನ್ನಿ. ಒಬ್ಬರು ಬಂದಿದ್ದಾರೆ, ಅವ್ರು ಮಾತಾಡ್ಸಿದ್ರು ಚೆನ್ನಾಗಿ, ಖುಷಿ ಆಯಿತು. ನೋಡೋಣ ನೆಕ್ಸ್ಟ್ ಯಾರ್ಯಾರು ಬರ್ತಾರೆ ಅಂತ. ಇಲ್ಲಿ ಮೇಕಪ್ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ಕಾಸ್ಟ್ಯೂಮ್ ರೆಡಿ ಮಾಡ್ತಿದ್ದಾರೆ. ಏನು ಹೇಳು ಎಲ್ಲ ಸುಂದರದು. ಇಲ್ಲಿ ಯಾರು ಪರಿಚಯ ಇಲ್ಲದೆ ಬಂದು ಜಾಗದಲ್ಲಿ ಸುಮ್ಕ ಇಲ್ಲ ಅನ್ನೋ ಥರ ಸುಮ್ಮನೆ ಕೂತಿದ್ದೀವಿ ಆಯ್ತು ಗೈಸ್. ಆರ್ಟಿಸ್ಟ್ಗಳು ಬಂದು ಮೇಕಪ್ ಮಾಡಿಸ್ಕೊತಾ ಇದ್ದಾರೆ. ಕಂಟಿನ್ಯೂಟಿ ಡ್ರೆಸ್ಗಳನ್ನ ರೆಡಿ ಮಾಡ್ಕೊತಿದ್ದಾರೆ. ನಾವಿಬ್ಬರು ಕೂತಿದ್ದ ಜಾಗದಲ್ಲಿ ಅಲ್ಲಾಡ್ತಾ ಇಲ್ಲ. ನಮ್ಗೆ ಕೊಟ್ಟಾಗ ನಾವು ಅಲ್ಲಾಡ್ತೀವಿ ಸುಮ್ಮನೆ. ಇವಾಗ ತಿಂಡಿ ಆಯಿತು. ಸೊ ಇದು ಲೊಕೇಶನ್ನು ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ಸೆಟ್ ಕೂಡ. ಯಾವಾಗಿದೆ ಅಂತ ಗೊತ್ತಿಲ್ಲ, ಎಲ್ಲಿದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಬಂದಿದ್ದೀವಿ, ನೋಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ಒಳಗಡೆ ಆರ್ಟಿಸ್ಟ್ ಎಲ್ಲ ರೆಡಿ ಆಗ್ತಿದ್ದಾರೆ. ಸೊ ಸ್ವಲ್ಪ ಚಳಿ ಇತ್ತು ಅಂತ ನಾವು ಬಿಸಿಲಿಗೋಸ್ಕರ ಅಲ್ಲಿ ನೋಡಿ ಅವನಿಗೆ ಉಸಿರ ಕಾಯ್ತಾ ಹಾಕೋತಿದ್ದೀವಿ. ಇಲ್ಲಿ ತಿಂಡಿ ಆಯ್ತು ಇವಾಗ ಜಸ್ಟು. ಇಲ್ಲಿ ಡೌನಲ್ಲಿ ಶೂಟ್ ನಡೀತಾ ಇದೆ. ನಾವಿಲ್ಲಿ ನಿಂತ್ಕೊಂಡಿದ್ದೀವಿ ಸುಮ್ಮನೆ. ಇನ್ನೂ ನಡೀತಿಲ್ಲ ಅನಿಸುತ್ತೆ, ಸೆಟ್ ಮಾಡ್ತಾರೆ ಅನಿಸುತ್ತೆ. ಇದು ಒಳಗಡೆ
baby. No one for ಗೈಸ್ ಇವಾಗ ಟೈಮ್ 2 o'clock ಆಗಿದೆ. ಸೊ ನಾವು ಇಲ್ಲಿವರೆಗೆ ಏನು ಮಾಡಿದ್ವಿ ಅಂದರೆ ಚೆನ್ನಾಗಿ ತಿಂದುಬಿಟ್ಟು ಇಡೀ ಸ್ಪಾಟ್ನ ಒಂದ್ಸಲ ರೌಂಡ್ ಹೊಡೆದು ಅಲ್ಲಿ ಇಲ್ಲಿ ಸುತ್ತಾಡಿ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಬಂದು ಮತ್ತೆ ಕೂತ್ಕೊಂಡು ತಿಂದ್ವಿ ಮತ್ತೆ ಕೂತ್ಕೊಂಡಿದ್ದೀವಿ. ಇಲ್ಲಿವರೆಗೆ ಒಂದು ಶಾಟ್ ಕೂಡ ನಾವು ಮಾಡಿಲ್ಲ. ನಾನಾದರೆ ಕೈಲಿ ನೋಡಿ ಮಲ್ಕೊಂಡಿದ್ದಾಳೆ ಇವಳು. ತಿಂದ್ಬಿಟ್ಟು ಮಲಗಿದ್ದು ಕೂತ್ಕೊಂಡಿತ್ತು. ಟೈಮ್ ಪಾಸ್ ಇವತ್ತು ಇಡೀ ದಿನ ಏನೂ ಮಾಡಿಲ್ಲ. ಇವತ್ತು ಏನು ಒಂದೇ ಒಂದು ಶಾರ್ಟ್ ಕೂಡ ಇಲ್ಲ. ಈಗ ಚೆನ್ನಾಗುತ್ತೆ. ಏನು ಮಾಡಿದ್ದೀವಿ ಅಂದರೆ ಚೆನ್ನಾಗಿ ಊಟ ಮಾಡಿ ತಿಂಡಿ ಸರಿಯಾಗಿ ತಿಂದು ಉಂಡು ಈ ಥರ ನಿದ್ರೆ ಮಾಡ್ತಾರೆ. ಅದಷ್ಟೇ ಮಾಡಿದ್ದು ಬೆಳಗ್ಗೆಯಿಂದನೂ. ಇಡೀ ಈ ಜಾಗ ಏನಿದೆ ಎಸ್ಟೇಟು ಅದನ್ನ ಫುಲ್ ರೌಂಡ್ ಹೊಡ್ಕೊಂಡು ನೋಡಿ ಕೂತ್ಕೊಂಡಿದ್ದಷ್ಟೇ ಬಂತು ಇವತ್ತು. ಹೊರಡಬೇಕು. ನಮ್ದೇನು ಸೀನ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ತುಂಬಾ ಲೇಟಾಗಿತ್ತು ಹೊರಡಬೇಕಾದ್ರೆ. ಸೊ ಹಾಗಾಗಿ ಬೇಗನೆ ಹೊರಟ್ವಿ ಕೂಡ ನಾವು. 2000 years later. ಹೆಲೋ, ನಮಸ್ಕಾರ ಎಲ್ರಿಗೂ. ಅಗೈನ್ ವೆಲ್ಕಮ್ ಬ್ಯಾಕ್. ಆಫ್ಟರ್ 1 week ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಗೈನ್ ಶೂಟಿಂಗ್ ವ್ಲಾಗ್ನೇ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಜೂನಿಯರ್ ಆರ್ಟಿಸ್ಟ್ ಹಂಗೆ ಹೋದಾಗೆ ಸೀರಿಯಲ್ಗೆ ಹೋಗಿದ್ವಿ. ಬಟ್ ಈ ಸಲ ನಮಗೆ ಮೂವಿಗೆ ಕರೆದಿದ್ದಾರೆ. ಹೋಗ್ತಾಯಿದ್ವಿ ಮೂವಿಗೆ. ಹಾಯ್ ಹೇಳ್ಬಿಡಿ ಎಲ್ಲರೂ ಒಂದೊಂದು. ಹಾಯ್ ಅಕ್ಕ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತೇನು ಅಂದರೆ ಲಾಸ್ಟ್ ಟೈಮ್ ಒಂದು ಶೂಟಿಂಗ್ ಹೋಗಿದ್ವಿ ಸೀರಿಯಲ್ಗೆ ಅಂತ. ಸೊ ಅದಾದಮೇಲೆ ಒಂದು ಮೂವಿಗೆ ಶೂಟಿಂಗ್ ಇತ್ತು. ಅಂದರೆ ಜೂನಿಯರ್ ಆರ್ಟಿಸ್ಟ್ ಬೇಕು ಅಂತ ಹೇಳಿದರು. ಸೊ ನಮ್ಮ ಮೇಡಮ್ಗೆ ಕಾಲ್ ಬಂದಿತ್ತು. ಆ್ಯಸ್ ಯೂಶ್ವಲ್ ನಮಗೂ ಹೇಳಿದ್ದಾಳೆ. ಮತ್ತೆ ಹೋಗ್ತಾಯಿದ್ದೀವಿ ಇವತ್ತು. 7:30ಗೆ ನಮಗೆ ಕಂಠೀರವ ಸ್ಟೇಡಿಯಮ್ಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ಹೋಗ್ತಾಯಿದ್ದೀವಿ. ಬನ್ನಿ ಏನೇನು ಮಾಡ್ತೀವಿ, ಹೇಗೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ. ಸಂಕ್ರಾಂತಿ ಬಂತು ರತ್ತು. ಲಾಸ್ಟ್ ಟೈಮು ಸೀರಿಯಲಲ್ಲಿ ನಮ್ಗೆ ಹೇಗಾಗಿತ್ತು ಅಂದರೆ 7 o'clock ಬರೋಕ್ಕೆ ಹೇಳಿದ್ರು. ನಮ್ಮದು ಶಾರ್ಪ್ 7 o'clock ಸ್ಪಾಟಲ್ಲಿ ಇರಬೇಕು ಅಂತ. ಸೊ ನಾವು 7 o'clock ಹೋಗಿದ್ವಿ. ಬಟ್ ನಮಗೆ ಸೀನ್ ಇದ್ದಿದ್ದು ಈವ್ನಿಂಗ್ 5:30 ಹಾಗೆ ಮೂವಿ ಕೂಡ ಹಾಗೆ ಇರುತ್ತೆ ಅಂತ ಅಂದ್ಕೊಂಡ್ವಿ. ನಾವು 7:30ಗೆ ಹಾಗೆ ಬರೋಕ್ಕೆ ಹೇಳಿದ್ವಿ. 7:30 8 o'clock ಹಂಗೆ ಬರೋಕ್ಕೆ ಹೇಳಿದ್ದು. ನಾವು ಸ್ವಲ್ಪ ನಿಧಾನ ಹೊಟ್ಟಿದ್ವಿ. ಬಟ್ ನಮಗೆ ಗೊತ್ತಿರಲಿಲ್ಲ. ಫಸ್ಟ್ ಶಾಟ್ ನಮ್ಮದೇ ಇದೆ ಇವಾಗ ಗೈಸ್. ಇವತ್ತು ಫಸ್ಟ್ ಶಾಟ್ ನಮ್ಮದೇ ಇರೋದು. ಸೊ ಏನೋ ಒಂದು ಸೀನ್ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ರೆಡಿ ಆಗ್ತಾಯಿದ್ದೀವಿ. ನಾ ಹೇಳಲೇಬೇಕು ಎಂದ ವಿಷಯವೇ ಮರೆತೆ ಹೋಯ್ತಲ್ಲ ನಿನ್ ಮುಂದೆ ಚೆಲುವೆ. ಬಿರಿವ ಬೆಳಕಿನ ಹೂವಂತೆ ನೀ ಹುಡುಗಿ ಚಂದದ ನೋವಂತೆ ನೀ ಬೆಡಗಿ ಕಾಡುವೆ ಏಕಂತ. ಅಣ್ಣ ಒಂದು ಹಾಯ್ ಹೇಳಿ. ಬ್ಲಾಗ್ ಕಾಣಿಸ್ತಿದ್ದೀರಿ. ಈ ಕಡೆ ಬನ್ನಿ, ಒಂಚೂರು ಮುಂದೆ ಬನ್ನಿ ನೋಡಿ. ಹಾಯ್ ಅನ್ನಿ ಒಂದು. ಇದು ನನ್ನ ಬ್ಲಾಗಿಗೆ, ನನ್ನ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಗೈಸ್ ಈಸ್ ದ ಹೀರೋ. ಅವರೇ ನೋಡಿ. ನಾನು ಕ್ಯಾಮ್ರಾ ಆನ್ ಮಾಡ್ಕೊತಾ ಇದ್ದೀನಿ, ಅವರು ಕ್ಯಾಮ್ರಾ ಆನ್ ಮಾಡ್ಕೊತಿದ್ದಾರೆ ಅಷ್ಟೇ. ಪೂಜೆ ಮಾಡ್ತಾರಲ್ಲ. ನಮ್ಮದು ಫಿಲ್ಮು ಫಸ್ಟ್ ಟೈಮು. ಸೀರಿಯಲ್ ಆದ ಸೈಡ್ ಹೋಗಿದ್ವಿ. ನೋಡಿ ನೀವು ಎಷ್ಟು ಬ್ಲಾಕ್ ಕಾಣಿಸ್ತಿದ್ದೀರಾ ಗೊತ್ತಾ. ವಿಡಿಯೋ ಹಾಕಿದ್ಮೇಲೆ ಬೈಬಾರ್ದು ಎಷ್ಟು ಬ್ಲಾಕಲ್ಲಿ ತೆಗ್ದಿದ್ದೀರಾ ಅಂತ. ಗೈಸ್ ಇವಾಗ ಇಲ್ಲಿ ಪೂಜೆ ನಡೀತಿದ್ವಿ. ಇವಾಗ ಪೂಜೆ ಮಾಡ್ತಿದ್ದಾರೆ. ಪೂಜೆ ಶುರುವಾಯಿತು. ನಮ್ಮದು ಇದು ಮೊದಲನೇ ಮೂವಿ ಶೂಟಿಂಗ್ ಬಂದಿದ್ದೀವಿ ನಾವು. ಜೂನಿಯರ್ ಆರ್ಟಿಸ್ಟಾಗಿ ಬಂದಿರೋದು. ಖುಷಿ ಆಗ್ತಿದೆ. ನೋಡ್ಬೇಕು ಏನೇನಾಗುತ್ತೆ ಅಂತ. ಗೈಸ್ ಇವಾಗ ಒಂದು ಶಾರ್ಟ್ ಮುಗೀತು. ಇವಾಗ ಬ್ರೇಕ್ ಕೊಟ್ಟಿದ್ದಾರೆ. ಟೈಮ್ ಎಷ್ಟಾಯ್ತು ಅವನೇ? ಟೈಮ್ ಎಷ್ಟಾಯಿತು? ತಿಂಡಿ ಕಳಿಸಿದ್ದಾರೆ ಇವಾಗ.
10 o'clock ಆಗಿದೆ. ಇವಾಗ ಜಸ್ಟ್ ಶಾರ್ಟ್ ಮುಗಿತು, ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ. ಇದ್ದೀವಿ. ಅಣ್ಣ ಒಂದು ಹಾಯ್ ಹೇಳಿ. ಇದು ನನ್ನ ಯೂಟ್ಯೂಬ್ ಚಾನಲ್ಗೆ, ವ್ಲಾಗಿಗೆ. ಮೂವಿ ಶೂಟಿಂಗಿಗೆ ಹೋದ್ಮೇಲೆ ತುಂಬ ಜನ ಜೂನಿಯರ್ ಆರ್ಟಿಸ್ಟ್ಗಳು ಪರಿಚಯ ಆಗಿದ್ದಾರೆ. ಅವ್ರದ್ದೆಲ್ಲ ಪ್ರೊಫೆಷನ್ ಬೇರೆ ಇದ್ರೂ ಪ್ಯಾಷನ್ಗೋಸ್ಕರ ಇಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಶಾರ್ಟ್ ರೆಡಿ ಆಗ್ತಾ ಇದೆ ಇಲ್ಲೆಲ್ಲ. ಶಾರ್ಟ್ ಇವಾಗ ರೆಡಿ ಆಯ್ತು ಅಷ್ಟೇ. ನಾನು ಇವಾಗ ಸಂಜೆ ಆಗಿದೆ, ಕಾಸ್ಟ್ಯೂಮ್ ಚೇಂಜ್ ಆಗಿದೆ, ಬೇರೆ ಕಾಸ್ಟ್ಯೂಮ್ ಹಾಕ್ಕೊಂಡು ಇವಾಗ ಸಲ್ವಾರ್ ಸೆಟ್ ಹಾಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಶಾರ್ಟ್ ಇದೆ ಅಂತ. ಬೆಳಗ್ಗೆ 7:30 ಹಂಗೆ ಬಂದಿದ್ದು ನಾವು. ತಿಂಡಿ ತಿಂದ್ವಿ, ಊಟ ಆಯಿತು. ಈಗ ಒಂದು ರೌಂಡ್ ಕಾಫಿ ಆಗಿ ಸಂಜೆ ಶಾರ್ಟ್ ಇದೆ, ಕೋರ್ಟ್ ಕೇಸ್ ಟೈಪಲ್ಲಿ ಶಾರ್ಟ್ ಇದೆ. ಸೊ ಅದಕ್ಕೆ ಹೋಗ್ತಾಯಿದ್ದೀವಿ. ಕಾಸ್ಟ್ಯೂಮ್ ಚೇಂಜ್ ಆಗಿದೆ, ಎಲ್ಲರೂ ಸಲ್ವಾರ್ ಸೆಟ್ ಹಾಕಿದ್ದೀವಿ. ಇದು ಫೈನಲ್ ಶಾಟ್ ಅಂತ ಹೇಳಿದ್ದಾರೆ. ಸೊ ಇದು ಮುಗಿಸ್ಕೊಂಡು ಹೊರಡೋದು. ಇಲ್ಲಿ ಹೊರಟ್ವಿ. ಇವಾಗ ಟೈಮು 5:30, 5:40 ಆಗಿದೆ. ಸೊ ಇವಾಗ ಹೊರಟಿದ್ವಿ. ನಮ್ಮ ಪೋರ್ಷನ್ ಎಲ್ಲ ಮುಗೀತು. ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ. ಫುಲ್ ಟಯರ್ಡ್ ಆಗಿದೆ. ಫಸ್ಟ್ ಟೈಮ್ ಮೂವಿದು ನಾವು ಮಾಡಿರೋದು ಜೂನಿಯರ್ ಆರ್ಟಿಸ್ಟ್ ಆಗಿ. ಸೊ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ತುಂಬ ಚೆನ್ನಾಗಿದೆ. ಫುಲ್ ಸುಸ್ತಾಗಿದ್ದಾರೆ ಎಲ್ಲರೂ ಕೂಡ. ಸೊ ಇವಾಗ ಹೋಗಬೇಕು. ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿದು ಹೋಗೋಣ. ಫುಲ್ ತಲೆಯೆಲ್ಲ ನೋವ್ತಾ ಇದೆ, ಹಾಗಾಗಿ ಹಂಗೆ ಕಾಫಿ ಕುಡಿಬೇಕು ಇವಾಗ. ನಮ್ಮ ಅಕ್ಕನ ಸ್ಥಿತಿ ನೋಡಿ, ಅವ್ರಿಗೆ ತುಂಬ ಸುಸ್ತಾಗಿ ಚಪ್ಪಲಿನ ಕೈಲಿ ಹಿಡ್ಕೊಂಡ್ಬಿಡ್ತಿದ್ದಾರೆ. ಎಂಥ ಪರಿಸ್ಥಿತಿ. ಸಂಗೀತ ಲಾಗ್ ಮಾಡೋರು ಹೇಗಾಗಿದೆ ಪರಿಸ್ಥಿತಿ ಅವ್ರದ್ದು. ಅಯ್ಯೋ ಪಾಪ. ಕೇಳಿ ನಮ್ಮ ಅಕ್ಕನ ಅವ್ರ ಪರಿಸ್ಥಿತಿ ಕೇಳಿ. ಹೇಳಕ್ಕ ಸಂಗೀತ ನಮ್ಮ ಅಕ್ಕ ಹಸು ಬಂದಿದೆ ಅಂತ ಓಡೋಗ್ತಾ ಹೇಳಕ್ಕ ಹೇಳಕ್ಕ ಸಂಗೀತಕ್ಕೊಂದು ಪರಿಸ್ಥಿತಿನ. ಅಯ್ಯೋ ಪಾಪಚ್ಚಿ, ಇಂಥ ಪರಿಸ್ಥಿತಿ ಇದು ಬ್ಲಾಗಲ್ಲಿ ನೀನು ಅಪ್ಲೋಡ್ ಮಾಡಲೇಬೇಕಿಲ್ಲ, ಲಾಗ್ ಕಂಪ್ಲೀಟ್ ಆಗಲ್ಲ. ಮೋಸ ಆ ಥರ ಇದ್ದಾಳೆ. ಸ್ಲಿಪ್ಪರ್ ಇಟ್ಕೊಂಡು ಆ್ಯಕ್ಚುಲಿ ಬೆಳಗ್ಗೆ 6 ಗಂಟೆಗೆ ಹಾಕಿರೋ ಚಪ್ಪಲಿ, ಅದಕ್ಕೆ ಕಾಲು ನೋವು ಅಂತ ತಗೊಂಡಿದ್ದು. ನೀವು ಇದೆಲ್ಲ ವೀಡಿಯೋ ಇವಾಗ ನೋಡಿ ಓಡ್ ಬರ್ತಾ ಇದ್ದಾರೆ. ಬಂಡ್ರೆ ಈ ಕಡೆ ಹೋಗಿ ಗೂಡಲ್ಲಿ ಕುತ್ಕೊಬಿಡ್ತಾರೆ ನೋಡಿ. ಈಗ ತಗೋ ಹೊಂಟಾಯ್ತು ಒಂದು ತಾನೇ. ಇವತ್ತಿನ ದಿನವೇ ಲಗ್ಗೇರಿನಲ್ಲಿ 108 ದೇವ್ರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಜಾತ್ರೆ ಥರ ನಡೆಸ್ತಾ ಇದ್ರು. ಸೊ ಅದನ್ನು ಕೂಡ ನೋಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ ನಾವು. ಮೊದಲನೇ ಸಲ ಎಲ್ಲ ದೇವ್ರುಗಳನ್ನ ನಾನು ಒಂದೇ ದೇವಸ್ಥಾನದಲ್ಲಿ ಒಟ್ಟಿಗೆ ಕೂಡ ನೋಡಿರೋದು. ಜಾತ್ರೆಗೆ, ಲಗ್ಗೇರಿ ಜಾತ್ರೆಗೆ ಬಂದಿದ್ವಿ. ಇವಾಗ ಜಾತ್ರೆಗೆ ಬಂದಿದ್ವಿ. ಜಾತ್ರೆ ಮುಗಿಸ್ಕೊಂಡು ಇವಳಿಗೆ ಗೋಬಿ ಇಷ್ಟ ಅಂತ ಗೋಬಿ ತಿನ್ನೋಕ್ಕೆ ಅಂತ ಬಂದ್ವಿ. ಸೊ ಗೋಬಿ ಹಾಕ್ತಾ ಇದ್ದಾರೆ. ಅಮ್ಮ ಒಂದು ಹಾಯ್ ಹೇಳಿ. ಹಾಂ. ಸೊ ಜಾತ್ರೆ ಶೂಟಿಂಗ್ ಮುಗಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ. ಸೊ ಗೋಬಿ ತಿನ್ಕೊಂಡು ಹೊರಡೋದು ಇವಾಗ.
ಕೇಳಿದೆ ಅಂತ ಹೇಳ್ಬೇಕಾ? ಏನು? ಏನಪ್ಪ ನೈಸ್ ಎಕ್ಸ್ಪೀರಿಯನ್ಸ್ ಅಂದೆ. ಓಕೆ ಬಾಯ್. ಹುಷಾರಾಗೋಗಿ ಬಸ್ ಕೂಡ ಸಿಗ್ತಾ ಇರಲಿಲ್ಲ, ಟ್ರಾಫಿಕ್ ಇದ್ದಿದ್ದರಿಂದ ತುಂಬಾ ಲೇಟ್ ಆಯಿತು. ಇಂದು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.